48,000 ಹಾಡುಗಳು 20 ಭಾಷೆಗಳಲ್ಲಿ ಗಾಯನ. ಇವತ್ತು ಸುದೀರ್ಘ 88 ವರ್ಷದ ಜೀವನಕ್ಕೆ ವಿದಾಯ ಹೇಳಿ ಹೊರಟೋಗಿರುವವರು ಖ್ಯಾತ ಗಾಯಕಿ ಎಸ್ ಜಾನಕಿ ಅವರು. ಆದರೆ ಅವರ ಗೀತೆಗಳನ್ನ ಜೊತೆಗಿದ್ದಾರೆ. ಅವರಲ್ಲಿ ಒಬ್ಬರು ಸುನೀತಾ ಅವರು. ಮೇಡಮ್, ನಿಮಗೆ ಅವರ ಜೀವನದ ಒಂದಿಷ್ಟು ಗೊತ್ತಿರುತ್ತೆ ವಿಚಾರಗಳು. ಅವರಲ್ಲಿ ಕಂಡಂತ ಅದ್ಭುತ ಕ್ಷಣಗಳಾಗಿರ್ಬೋದು ಅಥವಾ ಅವರ ಮಾತುಗಳಾಗಿರ್ಬೋದು, ಅವರ ಗಾಯನಗಳಾಗಿರ್ಬೋದು. ಮ್ಯಾಮ್, ಅವ್ರ ಹತ್ರ ನಾನು ಕಲ್ತ್ಕೊಂಡಿದ್ದು ಒಂದು ಸರಳತೆ ಅಷ್ಟೇ. ಅವ್ರು ಎಷ್ಟು ನೀವು ನೋಡಿದಿರಲ್ಲ, ಅವ್ರು ಎಷ್ಟು ಸಿಂಪಲ್ ಆಗಿರ್ತಾರಂತ, ಅದನ್ನು ನಾವು ಅಳವಡಿಸ್ಕೊಳ್ತಾ ಇದ್ದೀವಿ. ಎರಡನೇದು, ಎಂಥ ಹಾಡನ್ನು ಕೊಟ್ಟರು ಅಷ್ಟೇ ಶ್ರದ್ಧೆಯಿಂದ ಹಾಡ್ತಾ ಇದ್ದಾರೆ. ಅದು ಕ್ಲಬ್ ಸಾಂಗ್ ಆಗಿರ್ಬೋದು, ಕ್ಲಾಸಿಕಲ್ ಸಾಂಗ್ ಆಗಿರ್ಬೋದು, ಭಕ್ತಿಗೀತೆ ಆಗಿರ್ಬೋದು, ಎಲ್ಲವನ್ನ ಆ ಒಂದು ಹಾಡಿಗೆ ನ್ಯಾಯವನ್ನು ಸಲ್ಲಿಸುವಂಥ ಒಂದು ಪರಿಪೂರ್ಣ ಗಾಯಕಿ ಎಸ್ ಜಾನಕಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮೇಡಮ್, 1, 2 ಅಥವಾ 2,000, 3,000 ಹಾಡುಗಳಲ್ಲ, ಸುಮಾರು 48,000, 20 ಭಾಷೆ. ಅಷ್ಟು ಸುಲಭ ಅಲ್ಲ. ಒಬ್ಬ ಗಾಯಕಿಯಾಗಿ ಇದನ್ನು ಯಾವ ರೀತಿ ಹೇಳ್ತೀರಾ? ನಂಗೆ ಅವ್ರು ಯಾವಾಗಲೂ ಹೇಳ್ತಾ ಇದ್ದೇನೆಂದ್ರೆ, ನನಗೆ ಕರ್ನಾಟಕ ಹೆಮ್ಮೆ ನನಗೆ. ಯಾಕಂದ್ರೆ ನಾನು ಕನ್ನಡದಲ್ಲೇ ಜಾಸ್ತಿ ಹಾಡಿರೋದು. ಪ್ರತಿ ಸಲ ಸಿಕ್ತವಾಗಿ ಹೇಳೋ, ನಾನು ಕನ್ನಡದಲ್ಲೇ ಜಾಸ್ತಿ ಹಾಡಿರೋದು ಅಂತ. ಆ್ಯಂಡ್ ಅವರ ಒಂದು ಹಾಡುಗಳು ಹಾಡುವಾಗಲೂ ಅಷ್ಟೇ. ಇವಾಗ ನಾವು ವೇದಿಕೆ ಮೇಲೆ ಎಷ್ಟೋ ಸಲ ನೋಡಿದ್ದೀನಲ್ಲ, ಆ ಫಿಲ್ಮ್ನಲ್ಲಿ ಹೆಂಗೆ ಹಾಡಿದ್ರು, ವೇದಿಕೆ ಮೇಲೆ ಐ ಮೀನ್ ಲೈವ್ ಕಾರ್ಯಕ್ರಮದಲ್ಲೂ ಹಂಗೆ ಹಾಡ್ತಿದ್ರು. ಅದೇ ಶ್ರದ್ಧೆ, ಅದೇ ಇದು ಎಲ್ಲ. ಅಂಡ್ ಅದು ನೆನೆಸ್ಕೊಳ್ಳೋಕ್ಕೆ ಬಹಳ ಖುಷಿ ಆಗುತ್ತೆ. ಮೇಡಮ್, ಅವರ ಒಂದಿಷ್ಟು ವಿಡಿಯೋಗಳನ್ನು ಅಬ್ಸರ್ವ್ ಮಾಡಿದ್ರೆ ಅವರ ಸರಳತೆ ಕಾಣುತ್ತೆ. ಯಾವುದೇ ಬಾಡಿ ಗಾರ್ಡ್ಸ್ಗಳಾಗಲಿ ಮತ್ತೊಂದು ಇಲ್ಲ, ಎಲ್ಲರ ಹತ್ರ ಬೆರೀತಾ ಇದ್ರು. ಆ ಗುಣದ ಬಗ್ಗೆ ಹೇಳಿದಲ್ಲ ಮ್ಯಾಮ್, ಅದೇ ಸರಳತೆ. ಇವಾಗ ನಾವು ಹೇಳಿದ್ರೆ ಎಲ್ಲರೂ ಬರ್ಬೇಕಾದ್ರೆ ಒಂದು 5-6 ಜನನೆಲ್ಲ ಇದು ಮಾಡ್ತಾರೆ. ಅವ್ರು ಯಾವತ್ತೂ ಇಲ್ಲ. ಮತ್ತು ಇವಾಗ ಅವ್ರು 1 ವರ್ಷದಿಂದ ಮೌನಕ್ಕೆ ಶರಣಾಗಿರೋದು. ಎಲ್ಲೂ ಹೊರಗಡೆ ಬಂದಿಲ್ಲ. ತಾನಾಯ್ತು, ತನ್ನ ಕೆಲಸ ಆಯಿತು, ಹಾಡುಗಳು ಅಂಥವ್ರು ಎಷ್ಟು ಬೇಕಾದ್ರೂ ಮಾಡ್ಬೋದಿತ್ತಲ್ವ. ಈಗ ಕೊನೆ ಅವರು ಎಸ್ಪೆಷಲಿ ಅವ್ರ ಮಗ ಹೋದ್ಮೇಲೆ ಅಂತೂ ಇದ್ದಿದ್ದು ಮೌನಕ್ಕೆ ಶರಣಾಗ್ಬಿಟ್ಟಿದ್ರು. ಆ್ಯಂಡ್ ನಾವುಗಳೆಲ್ಲ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಕೆಲವೊಂದು ಗಾಯಕಿಯರು ಅವರನ್ನ ಭೇಟಿ ಮಾಡಿದ್ದಾರೆ ಬಿಟ್ರೆ ಅವ್ರು ಯಾವತ್ತೂ ಸೋಷಿಯಲ್ ಮೀಡಿಯಾಗೆ ಬಂದಿದ್ದೇ ಇಲ್ಲ. ಅವರು ಮೇಡಮ್, ರೀಸೆಂಟ್ ಆಗಿ ಯಾವತ್ತಾದ್ರೂ ಭೇಟಿ ಆಗಿದ್ದಿದ್ಯಾ ಅಥವಾ ನೀವು ಯಾವಾಗ ಭೇಟಿ ಆಗಿದ್ದ? 2 ವರ್ಷದ ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದವರನ್ನ. ಅವ್ರದೇ ಕಾರ್ಯಕ್ರಮದ ಅವ್ರ ಹಾಡುಗಳನ್ನ ಅವ್ರ ಮುಂದೆ ಹಾಡುವಂತ ಒಂದು ದೊಡ್ಡ ಸೌಭಾಗ್ಯ ಇತ್ತು ನನಗೆ, ಅಥಣಿ ಒಂದು ಮಠದಲ್ಲಿ. ಅವಾಗ ಅವ್ರ ಹಾಡುಗಳನ್ನು ಹಾಡಿ ಮಾಡಾದ್ಮೇಲೆ ಪ್ರೋಗ್ರಾಮ್ ಮುಗಿದ್ಮೇಲೆ ತುಂಬ ಚೆನ್ನಾಗಿ ಹಾಡ್ತೀಯ. ಇವತ್ತು ಅದೇ ಫೋಟೋ ನಾನು ಶೇರ್ ಮಾಡಿರ್ತೀವಿ ಫೇಸ್ಬುಕ್ನಲ್ಲಿ. ತುಂಬ ಅದ್ಭುತವಾಗಿ ಹಾಡ್ತೀಯ. ನಾನು ಈ ಥರ ಎಷ್ಟೋ ಗಾಯಕರು ಇರ್ತಾರೆ, ನನಗೆ ಗೊತ್ತಾಗಲ್ಲ. ಕೆಲವೊಂದು ಗಾಯಕರು ಮಾತ್ರ ಕಾಣಕ್ಕೆ ಸಿಗ್ತಾರೆ ನನಗೆ. ಆ ಮಕ್ಕಳಿಗೆಲ್ಲ ಅವ್ರು ಕಾಣಿಸ್ದೇ ಇರೋ ಗಾಯಕರಿಗೂ ಒಳ್ಳೇದಾಗ್ಲಿ ಅಂತ ಹರಿಸುವಂಥ ದೊಡ್ಡ ಜೀವ ಅದು. ಮೇಡಮ್, ಸಾಕಷ್ಟು ಹಾಡುಗಳಿದೆ, ಇಷ್ಟ ಆಗ್ಬೋದು. ಬಟ್ ನಿಮ್ಮ ಫೇವ್ರೇಟ್ ಅವರ ಗಾಯನಗಳಲ್ಲಿ ಯಾವುದು? ಎಷ್ಟೊಂದಿದೆ ಮೇಡಮ್, ಎಷ್ಟೊಂದಿದೆ. ಈಗ ಹಾಡಿದೆ ಸಂಧ್ಯಾ ರಾಗದ ನಂಬಿದೆ ನಿನ್ನ ಹಾಡಿದೆ. ಕನಸಲ್ಲಿ ಬಂದವನಾರೇ, ಮನದಲ್ಲಿ ನಿಂತವನಾರೇ, ಅವನಾರು ನಾ ಕಾಣಿ ನೀ ಹೇಳೆ ಗೆಳತಿ, ಕನಸಲ್ಲಿ ಬಂದವನಾರೇ. ಮೇಡಮ್, ಕೊನೆಯದಾಗಿ ಒಬ್ಬ ಗಾಯಕಿಯಾಗಿ ಅವರ ವ್ಯಕ್ತಿತ್ವ ನೋಡಿರ್ತೀರ. ಅವರ ವಾಚ್ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ. ಸೊ ಇಲ್ಲ, ನಾನು ಅಷ್ಟೊಂದಂದ್ರೆ ನಾನು ಅವ್ರನ್ನ ನೋಡ್ತಾ ಇದ್ದೆ. ಅವ್ರ ಡ್ರೆಸ್ನ ನಾನು ತುಂಬಾ ಇಷ್ಟಪಡ್ತಿದ್ದೆ. ಯಾಕಂದ್ರೆ ಅವ್ರು ಯಾವತ್ತೂ ಬೇರೆ ಕಲರ್ ಹಾಕಿದ್ದೇ ಇಲ್ಲ, ಬರೇ ಬಿಳಿ, ಅದರಲ್ಲೇ ಏನಾದ್ರು ಒಂದು ಸಣ್ಣ ಪುಟ್ಟ ಫ್ಲವರ್. ಅಂಡ್ ಸರಳತೆ ಒಂದು ವಾಚ್ ನಾನು 1-2-3 ಸಲ ಅಬ್ಸರ್ವ್, ಅದೇ ವಾಚ್ ಇದೆ ಅವ್ರ ಕೈನಲ್ಲಿ. ನಾನು ಅಂದ್ರೆ ಆ ವಾಚ್ ಬಗ್ಗೆ ಅಂತಲ್ಲ, ಅದೇ ವಾಚ್ ನೋಡಿದೆ ಇವಾಗ. ಅಂದ್ರೆ ಅವ್ರು ಏನ್ ಬೇಕಾದ್ರೂ ಹಾಕೋಬಹುದು, ಬಟ್ ಅದೇ ವಾಚ್ನ ಯಾಕೆ ಇಟ್ಕೊಂಡಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಅದೇ ವಾಚ್ ನಾನು ನೋಡಿದಾಗೆಲ್ಲ ಅದೇ ವಾಚ್ ಕಟ್ಕೊಂಡಿದ್ರು. ಥ್ಯಾಂಕ್ ಯು. ಇದಿಷ್ಟು ಗಾಯಕಿ ಸುನೀತಾ ಅವರ ಮಾತು. ಕ್ಯಾಮರಾ ಪರ್ಸನ್ ಜಯಂತ್ ಜೊತೆ ದೀಪಿಕಾ, ಪವರ್ ಟಿವಿ, ಮೈಸೂರು.